ಅಂಬರೀಶ್ ಅವರ 4ನೇ ತಿಂಗಳ ಪುಣ್ಯತಿಥಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಅಂಬಿ ಸಮಾಧಿಗೆ ಸುಮಲತಾ ಅಂಬರೀಶ್ ಮತ್ತು ಅಭಿಷೇಕ್ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ವಿವಿಧ ಪುಷ್ಪಗಳಿಂದ ಅಂಬಿಯವರ ಭಾವಚಿತ್ರಕ್ಕೆ ಅಲಂಕಾರ ಕೂಡ ಮಾಡಲಾಗಿದೆ. ಅನೇಕ ಅಭಿಮಾನಿಗಳು ಕೂಡ ಅಂಬಿಯವರ ದರ್ಶನ ಪಡೆಯೋದಕ್ಕೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಅನೇಕ ಅಭಿಮಾನಿಗಳು ಬಂಧುಗಳು ಹಾಜರಾಗಿದ್ದಾರೆ. ಅಂಬರೀಶ್ ಅವರ 4ನೇ ತಿಂಗಳ ಪುಣ್ಯತಿಥಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಬಂಧುಗಳಿದ್ದಾರೆ. ಸುಮಲತಾ ಅಂಬರೀಶ್ ಹಾಗೇನೆ ಅಭಿಷೇಕ್ ಜೊತೆಗೆ ಅನೇಕ ಬಂಧುಗಳು, ಚಿತ್ರದ ಗಣ್ಯರು, ಅಭಿಮಾನಿಗಳೆಲ್ಲರೂ ಕೂಡ ಹಾಜರಾಗಿದ್ದಾರೆ. ಅಂಬರೀಶ್ ಅವರ ಅಗಲಿಕೆ 4 ತಿಂಗಳು ಕಳೀತು ಅನ್ನೋದು ಕೂಡ ನನಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ 4 ಸೆಕೆಂಡ್ ಕೂಡ ನಾನು ಅವರನ್ನ ಅಗಲಿ ಇಲ್ಲ, ಅವರ ಪ್ರತಿ ಕ್ಷಣವೂ ಕೂಡ ಅವರನ್ನ ನೆನಪಿಸ್ಕೊಳ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಕೊನೆಗೆ ಈ ಒಂದು ಸ್ಪರ್ಧೆ ವಿಚಾರವಾಗಿ ಕೂಡ ಒಂದು ಅಂದ್ರೆ ಬಿಜೆಪಿಯ ಸಪೋರ್ಟ್ ಏನಿದೆ, ಬಿಜೆಪಿಯ ಸಹಕಾರ ಏನಿದೆ, ನನಗೆ ಮತ್ತಷ್ಟು ಬಲವನ್ನ ತುಂಬಿದೆ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ನಿತ್ಯವೂ ಕೂಡ ಪ್ರಚಾರದಲ್ಲಿ ಬ್ಯುಸಿ ಆಗ್ತಾ ಇದ್ದಂಥ ಸುಮಲತಾ ಅಂಬರೀಶ್ ಇವತ್ತು ಅಂಬರೀಶ್ ಅವರ 4ನೇ ತಿಂಗಳ ಪುಣ್ಯತಿಥಿ ಕಾರ್ಯಕ್ರಮದ ನಿಮಿತ್ತ ಪ್ರಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ಸುಮಲತಾ ಮತ್ತು ಅಭಿಷೇಕ್ ಹಾಗೇನೆ ಚಿತ್ರೋದ್ಯಮದ ಗಣ್ಯರು, ರಾಕ್ಲೈನ್ ವೆಂಕಟೇಶ್ ಇರೋದು, ದೊಡ್ಡಣ್ಣಯ್ಯರು ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಸಾಥ್ ನೀಡಿದ್ದಾರೆ. ಅಂಬಿ ಅವರ 4ನೇ ತಿಂಗಳ ಪುಣ್ಯತಿಥಿ ಕಾರ್ಯಕ್ರಮದ ನಿಮಿತ್ತ ಇವತ್ತು ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಸುಮಲತಾ ಅಂಬರೀಶ್ ಅವರು. ಹಾಗೇನೆ ಮಂಡ್ಯದಲ್ಲಿ ಬಾಡಿಗೆ ಮನೆಯನ್ನು ಕೂಡ ಅವರು ಖರೀದಿ ಮಾಡಿದ್ದಾರೆ. ಅಲ್ಲಿ ಬಾಡಿಗೆ ಮನೆಗೆ ಪೂಜೆಯನ್ನು ಮಾಡುವಂತ ನಿಟ್ಟಿನಲ್ಲೂ ಕೂಡ ಅವರ ಬೆಂಬಲಿಗರೇ ಮುಂದಾಗ್ತಿದ್ದಾರೆ. ಸುಮಲತಾರವರಿಗೆ ಅಲ್ಲೂ ಕೂಡ ಹಾಜರಾಗೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಅಂದ್ರೆ ಅಂಬಿಯವರ 4ನೇ ತಿಂಗಳ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಪ್ರಚಾರದಲ್ಲೂ ಕೂಡ ಸಾಕಷ್ಟು ಬ್ಯುಸಿ ಆಗಿದ್ದಂತ ಸುಮಲತಾ ಅಂಬರೀಶ್ ಇವತ್ತು ಕೊಂಚ ಬ್ರೇಕ್ ತಗೊಂಡು 4ನೇ ತಿಂಗಳ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ವಿಧಿವಿಧಾನಗಳು ಮತ್ತು ಹಾಗೇನೆ ಅವರಿಗೆ ಎಡೆಯನ್ನ ಇಡುವಂತ ಪದ್ಧತಿ ಎಲ್ಲವನ್ನು ಕೂಡ ಅಲ್ಲಿ ಮಾಡಲಾಗ್ತಿದೆ. ಅಭಿಮಾನಿಗಳಿರ್ಬೋದು, ಸಂಬಂಧಿಕರು ಇರ್ಬೋದು, ಅಂಬರೀಶ್ ಅವರ ನೆನಪಿನಲ್ಲಿ ಅವರಿಗೆ ಇಷ್ಟವಾಗುವಂತ ತಿಂಡಿಗಳನ್ನ ಅಲ್ಲಿ ಬಳಸಲಾಗ್ತಾ ಇದೆ. ಅಂಬರೀಶ್ ಅಗಲಿ 4 ತಿಂಗಳಾಯ್ತು. 4ನೇ ತಿಂಗಳ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾಲಂಕಾರ ಮಾಡಲಾಗಿದೆ. ಆ ಒಂದು ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ವಿಧಿವಿಧಾನದ ಪ್ರಕಾರ ಎಡೆಯನ್ನ ಬಳಸಲಾಗುತ್ತೆ. ಅವರ ಇಷ್ಟದ ಅಡುಗೆ ಆಹಾರ ಪದಾರ್ಥಗಳನ್ನ ಅಲ್ಲಿ ಬಳಸಲಾಗುತ್ತೆ. ಆ ಒಂದು ಪ್ರಕಾರ ಅಲ್ಲಿ ಎಲ್ಲವೂ ಕೂಡ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನೋಡಬಹುದು ಅದರ ನೇರ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಹಾಗೇನೆ ಪುತ್ರ ಅಭಿಷೇಕ್ ಮತ್ತು ಚಿತ್ರೋದ್ಯಮದ ಗಣ್ಯರು, ಆಪ್ತ ಮಿತ್ರರಿರ್ಬೋದು, ಹಾಗೇನೆ ಬೆಂಬಲಿಗರು, ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ ಅಂಬರೀಶ್ ಅವರ 4ನೇ ತಿಂಗಳ ಪುಣ್ಯತಿಥಿ ಕಾರ್ಯಕ್ರಮದ ನಿಮಿತ್ತ. ಅಭಿಷೇಕ್ ಕೂಡ ಅಂದ್ರೆ ತಮ್ಮ ತಂದೆನ ನೆನೆಯುವಂತಹ ಒಂದು ನಿಟ್ಟಿನಲ್ಲಿ ಅವರಿಗೆ ವಿಶೇಷ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಭಿಷೇಕ್ ತಂದೆ ಅಂಬರೀಶ್ ಅವರ ಆ ಒಂದು ಭಾವಚಿತ್ರದ ಮುಂದೆ ದೀಪವನ್ನ ಬೆಳಗುವ ಮೂಲಕ ಈ ಒಂದು ಕಾರ್ಯಕ್ರಮ ಅವರನ್ನ ನೆನಪಿಸಿಕೊಳ್ಳುವಂತಹ ಪುಣ್ಯತಿಥಿ ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಭಾವಚಿತ್ರಕ್ಕೆ ಪುಷ್ಪಾಲಂಕಾರ ಮಾಡಲಾಗಿದೆ. ಸುಮಲತಾರು ಕೂಡ ಅಲ್ಲೇ ಜೊತೆಲಿದ್ದಾರೆ. ಈ ಎಲ್ಲ ನೇಮ ಕಾರ್ಯಕ್ರಮಗಳನ್ನೆಲ್ಲ ಅಭಿಷೇಕ್ ನೆರವೇರಿಸಿಕೊಡ್ಬೇಕಾಗತ್ತೆ, ಏಕೈಕ ಪುತ್ರ ಆಗಿರೋದ್ರಿಂದ.